ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಅಂದ್ರೆ ಯೂಶಲಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಸ್ಪೆಷಲಿ ಈ ಸತಿ ದರ್ಶನ್ ಸೆಲೆಬ್ರಿಟೀಸ್ ಈ ಸಿನಿಮಾನ್ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದರದೇ ವಿಡಿಯೋಸ್ ನೋಡ್ತಾ ಇದ್ದೀನಿ ನಾನು. ಇನ್ ಬೇರೆ ಏನು ನಡೀತಾ ಇಲ್ಲ ಪ್ರಪಂಚದಲ್ಲಿ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಮ್ಗೆ ಏನ್ ಅನ್ಸ್ತು? ರಿಪೋರ್ಟ್ ಏನ್ ಬಂತು ಸರ್? ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಪಡ್ತಾ ಇದಾರೆ, ಎಂಜಾಯ್ ಮಾಡ್ತಾರೆ. ಅವ್ರಿಗೆ 2 ಕ್ಯಾರೆಕ್ಟರ್ನು ಸಪ್ರೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದರ್ಶನ್ ಅಂತಿದ್ರು. ಅಂಡ್ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಈಗ ನಾನು ನೋಡ್ಬಿಟ್ಟು ಡಿಸೈಡ್ ಮಾಡ್ಬೇಕು ಏನು ಅವ್ರು ಹೇಳ್ತಾರೆ ನಿಜಾನ ಸುಳ್ಳ ಅಂತ. ಶೂಟಿಂಗ್ ಸಂದರ್ಭದಲ್ಲಿ ಯಾವತ್ತಾದ್ರೂ ಹೋದಾಗ ಹಂಚಿಕೊಂಡಿರೋದು ಈ ತರ ಏನಾದ್ರು ಈ ಸಂದರ್ಭದಲ್ಲಿ ನೆನಪಿಸ್ಕೋಬಹುದಾ? ಏನು ಶೂಟಿಂಗ್ ಸಂದರ್ಭದಲ್ಲಿ ನೀವು ದರ್ಶನ್ ಅವರು ಮಾತಾಡಿರೋದು ಆ ತರ ಯಾವತ್ತಾದ್ರೂ ಅಂದ್ರೆ ಇದು 3rd ಸಾಂಗ್ ರಿಲೀಸ್ ಆಯ್ತಲ್ಲ, ಅದ್ರ ಶೂಟಿಂಗ್ ಟೈಮಲ್ಲಿ ಒಂದಿನ ಹೋಗಿದ್ದೆ ನಾನು. ಆ ಸೆಟ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ಟೆ. ಅಂಡ್ ದರ್ಶನ್ ಮ್ಯಾನರಿಸಮ್ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಅಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ತರ ಕಾಣ್ತಾನೆ ದರ್ಶನ್. ಪ್ರೀವಿಯಸ್ ಸಿನಿಮಾಲಿ ಇದ್ದಾಗ ಇದ್ರಲ್ಲಿ ಇದ್ದಾಗ ಇನ್ನೊಂದ್ರಲ್ಲಿ ಇರಲ್ಲ. ಹಂಗೆ ಅಂದ್ರೆ ಅವ್ನು ತಗೊಳ್ಳೋ ಕ್ಯಾರೆಕ್ಟರ್ಗಳೇ ಹಂಗಿರುತ್ತೆ, ಅವನ ಡೈರೆಕ್ಟರ್ಗಳು ನೋಡೋ ರೀತಿಲಿ ಹಂಗಿರುತ್ತೆ, ಬೇರೆ ತರನೇ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ. ಸೊ ಅದು ಕಾಣ್ತಾ ಇರುತ್ತೆ. ದರ್ಶನ್ ಸರ್ ಯಾವಾಗಲೂ ರೈತರ ಪರವಾಗಿ ಜಾಸ್ತಿ ಮೂವೀಸ್ ಮಾಡ್ತಾರೆ, ಇದ್ರಲ್ಲೂ ಕೂಡ ಮೆಸೇಜ್ ಇದೆಯಂತೆ. ಅದ್ರ ಜೊತೆಗೆ ರಾಜಕೀಯ ಕಿತ್ತಾಟದ ಬಗ್ಗೆ ಒಂದೊಳ್ಳೆ ಮೆಸೇಜ್ ಇದೆ ಅಂತ ಕೇಳ್ಕೊಂಡೆ. ಸೊ ಏನ್ ಮೆಸೇಜ್ ಇರ್ಬೋದು? ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಸಿಎಂ ಕುರ್ಚಿ ಕಿತ್ತಾಟ ಅನ್ನೋದು ಹಾದಿ ಬೀದಿ ಜಗಳ ಆಗೋಗ್ಬಿಟ್ಟಿದೆ. ನಾನ್ ಸಿಎಂ ಅಂತ. ಸೊ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಂತ ಹೇಳ್ಬೋದು. ನಾನು ನೋಡೇ ಇಲ್ಲ ಸಿನಿಮಾನ, ಮೆಸೇಜ್ ಏನ್ ಕೊಡಿದೆ ಅಂತ ತಿಳಿಯಕ್ಕೆ. ಇವಾಗ ನೋಡಕ್ ಹೋಗ್ತಾ ಇದೀನಿ. ನೋಡಾದ್ಮೇಲೆ ಬನ್ನಿ ಅವಾಗ ಆನ್ಸರ್ ಮಾಡ್ತೀನಿ. ನವಗ್ರಹದಲ್ಲಿ ಒಂದು ನೆಗೆಟಿವ್ ಶೇಡ್ ಅಲ್ಲೂ ಒಬ್ಬ ಹೀರೋನ ಈ ತರ ಸೊ ಇಲ್ಲೂ ಕೂಡ 2 ಕ್ಯಾರೆಕ್ಟರ್. ಸೊ ಆ ಫ್ಯಾನ್ಸ್ ಗಳಿಗೆ ಒಂದು ಬೇರೆ ಲೆವೆಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಯೂಶಲಿ ಏನಾಗುತ್ತೆ, ಒಬ್ಬ ಆಕ್ಟರ್ಗೆ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬಾ ವೇರಿಯೇಷನ್ ತೋರ್ಸಕ್ಕಾಗಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ ತೋರ್ಸಕ್ ಇಷ್ಟ. ಅಂಡ್ ದರ್ಶನ್ ಅವ್ರು ತುಂಬಾ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂತ. ನವಗ್ರಹ ಮಾಡಿದಾಗ್ಲೂ ಅಷ್ಟೇ. ಆಕ್ಚುಲಿ ನಾನು ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲಾನ್ ಮಾಡಿರ್ಲಿಲ್ಲ, ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲಾನ್ ಮಾಡಿದ್ದೆ. ಬಟ್ ಕತೆ ಕೇಳದ್ಮೇಲಿಂದ ಅಂಡ್ ವಿನೋದ್ ಪ್ರಭಾಕರ್ನ ಆಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅನ್ಕೊಂಡಿದ್ದು. ಬಟ್ ಕತೆ ಕೇಳದ್ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು, ನೆಗೆಟಿವ್ ಅಂತ ಹೇಳಿದ್ರು. ಬಟ್ ಅಲ್ಲೇ ದರ್ಶನ್ ಕೂತಿದ್ದು ನಾನು ಮಾಡ್ತೀನಿ ಅಂತ ಹಂಗೆ ಆ ಸಿನಿಮಾಲ್ ಮಾಡಿದ್ದು. ಅಂಡ್ ಗೊತ್ತಿತ್ತು ಅವ್ನ ಅಲ್ಲ ಕ್ಯಾರಿ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಅವ್ನ ಲೈಫ್ನೇ ಡೆಡಿಕೇಟ್ ಮಾಡಿರೋದು ಆಕ್ಟಿಂಗ್ಗೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾನೆ. ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಡೆವಿಲ್ ಧನುಷ್ ಯಾವ ಪಾತ್ರ ಅಭಿಮಾನಿಗಳು ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಿದೆ ಸರ್? 2 ಎಂಜಾಯ್ ಮಾಡ್ತಾರೆ ಸರ್. ಈಗ ಈ ಕ್ಯಾರೆಕ್ಟರ್ ಅಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದ್ದೇನು ಅಂದ್ರೆ 2 ಬೇರೆ ದರ್ಶನ್ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು. ಒಂದೇ ದರ್ಶನ್ 2 ಮಾಡಿದ್ದಾರೆ ಅಂತ ಅನಿಸ್ತಾ ಇರಲಿಲ್ಲ ಅಂದ್ರು. ಸೊ ಅದನ್ನ ನಾನು ನೋಡ್ಬೇಕು. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅದನ್ನ ಹೆಂಗ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ನೋಡೋಕ್ಕೋಸ್ಕರ. ಸರ್, ಸಾರಥಿ ಸಂದರ್ಭದಲ್ಲಿ ಇದೇ ಸಿಚುವೇಶನ್ ಅನ್ನ ನೀವು ಎದುರಿಸಿದ್ರಿ, ಈಗ ಮತ್ತೆ ಅಂತ ಒಂದು ನೀವು ಪರಿಸ್ಥಿತಿಯನ್ನು ಎದುರಿಸಿದ್ದೀರಾ. ಸೊ ನಿಮಗೆ ಈ ಒಂದು ಫೀಲ್ ಸರ್ ಹೆಂಗ್ ಕೊಡುತ್ತೆ? ಇದ್ದಿದ್ರೆ ಅವ್ರು ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ರು, ಬಟ್ ಈ ಸಿಚುವೇಶನ್ ಅನ್ನ ಯಾವ ತರ ಹ್ಯಾಂಡಲ್ ಮಾಡ್ತಾ ಇದ್ರು? ಈಗ ಹೆಂಗೆ ಅಂದ್ರೆ ಈಗ ಫಸ್ಟ್ ಟೈಮ್ ಆತರ ಆದಾಗ ತುಂಬಾ ಭಯ ಇರುತ್ತೆ ಏನಾಗುತ್ತೆ ಅಂತ. ಸೊ ಅದ್ರಲ್ಲಿ ಪ್ರೂವ್ ಮಾಡ್ಬಿಟ್ರು ಅವ್ರು ದರ್ಶನ್ ಸೆಲೆಬ್ರಿಟೀಸ್ ನಾವ್ ಹೆಂಗಿದೀವಿ ನಿಮ್ ಜೊತೆಲಿ ಅಂತ. ಸೊ ಅಷ್ಟೇನ್ ಭಯ ಆಗಲ್ಲ, ಈಗ ರೂಢಿ ಆಗೋಗಿದೆ. ಸೊ ಫ್ಯಾನ್ಸ್ಗಳನ್ನೆಲ್ಲ ಭೇಟಿ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅದೇ ನೋಡಿ ಯೂನಿಕ್. ಯೂಶಲಿ ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡೋಕ್ಕೆ. ಬಟ್ ಫ್ಯಾನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಅದನ್ನ ಕ್ಯಾರಿ ಮಾಡ್ಕೊಂಡೋದ್ರು. ಬಟ್ ಈ ಸಿನಿಮಾಲಿ ನಿಜವಾಗ್ಲೂ ಗಾಡ್ ಗಿಫ್ಟೆಡ್. ಫಸ್ಟಿಂದಾನೇ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರು ಬೇಕಾಗಿಲ್ಲ, ದರ್ಶನ್ ಬೇಕಾಗಿಲ್ಲ, ಆ ಸಿನಿಮಾ ಡೈರೆಕ್ಟರ್ ಬೇಕಾಗಿಲ್ಲ, ಹೀರೋಯಿನ್ ಬೇಕಾಗಿಲ್ಲ, ಆ ಸಿನಿಮಾಲಿ ಆಕ್ಟ್ ಮಾಡಿರೋ ಟೆಕ್ನಿಷಿಯನ್ಸ್ ಬೇಕಾಗಿಲ್ಲ, ಆಕ್ಟರ್ಸ್ ಬೇಕಾಗಿಲ್ಲ. ಅವ್ರು ಸೆಲೆಬ್ರಿಟೀಸೇ ಅದನ್ನ ಕ್ಯಾರಿ ಮಾಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ಅದೇ ನಾನು ನಿಮ್ಗೆ ಹೇಳದ್ನಲ್ಲ, ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವ್ದಾವ್ದೋ ಮೂಲೆಯಲ್ಲಿರೋ ಥಿಯೇಟ್ರಲ್ಲೂ ಅವ್ರು ಬಿಡ್ತಾ ಇಲ್ಲ. ಸೊ ಅವ್ರು ತಗೊಂಡೋಗ್ತಾರೆ, ಅವ್ರು ಹೇಳಿದ್ದಾರೆ ನಾವು ತಗೊಂಡೋಗ್ತೀವಿ ಸಿನಿಮಾನ ಅಂತ. ಸೊ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅವರು. ಸರ್, ಯಾವಾಗ ರೀಸೆಂಟ್ ಆಗಿ ದರ್ಶನ್ ಅವ್ರನ್ನ ಭೇಟಿ ಆಗಿದ್ದಾರೆ, ಆ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಏನಾದ್ರು ಮಾತಾಡಿದ್ರಾ? ರಿಲೀಸ್ ಗಿಂತ ಮುಂಚೆ ಏನಾದ್ರು ಭೇಟಿ ಏನಿಲ್ಲ, ಅವ್ನು ಕಾನ್ಫಿಡೆಂಟ್ ಆಗಿದ್ದ. ಅಂದ್ರೆ 2 ವೀಕ್ಸ್ ಬ್ಯಾಕ್ ನಾನು ಮೀಟ್ ಮಾಡಿದೆ ಫ್ರೈಡೆ. ಅವಾಗ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ಇಲ್ಲ ಬಿಡು, ನನ್ನ ಸೆಲೆಬ್ರಿಟೀಸ್ ಇರ್ತಾರೆ ನೋಡ್ಕೋತಾರೆ ಅಂತ ಆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ. ಅವ್ನು ಎಲ್ಲೂ ಕುಗ್ಗೋಗಿಲ್ಲ. ಸುಮ್ಮನೆ ಅದೆಲ್ಲ ಯಾವ್ದೇ ಮೀಡಿಯಲ್ಲಿ ಬರ್ತಾ ಇದೆಯೋ ಗೊತ್ತಿಲ್ಲ, ತುಂಬಾ ಕುಗ್ಗೋಗಿದ್ದಾನೆ, ಹಂಗೆ ಅವ್ನು ತುಂಬಾ ಕಾನ್ಫಿಡೆಂಟ್ ಪರ್ಸನ್. ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ. ಏನು ಕಾನ್ಫಿಡೆನ್ಸ್ ಅಂದ್ರೆ ಅವ್ನು ಸೆಲೆಬ್ರಿಟೀಸ್ ಇದ್ದಾರೆ ಅವನಿಂದ, ದೊಡ್ಡ ದಂಡೆ ಇದೆ ಅಲ್ಲಿ.